ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಸೋಷಿಯಲ್ ಫಾರೆಸ್ಟ್ ಅವರು ಮತ್ತೆ ರೆಗ್ಯುಲರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆಯಲ್ಲ ಈಗ ನಾಟ್ ಅಬೌವ್ ದಿ ಲಾ. ನಿಮ್ದೇ ರೂಲ್ಸ್, ನಿಮ್ದೇ ರೆಗ್ಯುಲೇಷನ್ಸ್, ನಿಮ್ದೇ ಕಾನೂನು, ಯಾರು ಇದು ನಡೆಯಲ್ಲ. ಇದೆಲ್ಲ ನೀವು ಈ ದೇಶದಲ್ಲಿ ರಾಜ್ಯದಲ್ಲಿ ಇರೋದು ಯಾರು ಜನಪ್ರತಿನಿಧಿ ಇರ್ತಾರೆ, ಯಾರು ಮಿನಿಸ್ಟರ್ ಇರ್ತಾರೆ, ಅವ್ರನ್ನು ಅವ್ರ ಮಾತು ನೀವು ಕೇಳ್ಬೇಕು. ನಿಮ್ದೇ ರೂಲ್ಸ್. ಒಂದು ಪೈಪ್ ಹಾಕ್ಬೇಕು ಅಂದ್ರೆ ನಿಮ್ದು ಯಾವ್ದೋ ಇದರಲ್ಲಿ 5 ವರ್ಷ ಅದಕ್ಕೆ ಮಾಡೋ ಕುಡಿಯೋ ನೀರಿಗೆ, ಇನ್ನೊಂದು ಯಾವ್ದೋ ಒಂದು ಕೆರೆಗೆ ನೀರ್ ಕನೆಕ್ಷನ್ ಕೊಡ್ಬೇಕು ಅಂದ್ರೆ ಎಲ್ಲಾ ಲ್ಯಾಂಡು ನಿಮ್ದೆ. ಈ ಸಲ ಏನ್ ತಗೊಂಡಿದ್ದೀವಿ ಸರ್? ಅಧಿಕಾರಿ ಫೋನ್ ಮಾಡ್ರೆ ಫೋನ್ ಇರ್ತಲ್ಲ ರೀ ಸರ್. ಈ ಸಲ ಆಗ ನೋಡ್ಬೇಕು ಇನ್ಶೂರ್ ಮಾಡ್ತೀನಿ ಸರ್. ನಿಮ್ ಅಧಿಕಾರಿ ಫೋನ್ ಮಾಡ್ರೆ ಫೋನ್ ಆಯ್ತಲ್ಲ. ನೆಕ್ಸ್ಟ್ ರೋಡ್ ವೈಡೇಷನ್ ಬೇಕೋ ಬೇಡವೋ? ಹೌದು ಸರ್. ನಿಮ್ಮಷ್ಟು ಹಾಕೊಂಡು ಹೋಗ್ಬಿಡ್ರೆ ನೆಕ್ಸ್ಟ್ ರೋಡ್ ಏನ್ ಮಾಡ್ಬೇಕು ನಾವು? ಅದ್ರ ಆಗೋದಿಲ್ಲ ಸರ್. ಡೆಫಿನೆಟ್ಲಿ ಈ ಸಲ ಆಗಿರೋದು ಏನ್ ಮಾಡೋಣ? ರೋಡ್ ಬೌಂಡ್ರಿ ಹಾಕಿಲ್ಲ ಗಿಡ ಜಂಗಲದ ಇದು ಬಿಟ್ಬಿಟ್ಟು ಯಾವಾಗ ಬಂದಿದ್ದಪ್ಪ ನೀನು? ಸರ್ ಜುಲೈ ಸರ್. ಜುಲೈ ಸರ್. ಆಯ್ತು, ಈಗ ನೋಡು ಎಲ್ಲ ಜನಪ್ರತಿನಿಧಿ ತಗೊಂಡು ಎಲ್ಲಾ ತಾಲೂಕುಗಳಲ್ಲೂ ಕರ್ಕೊಂಡು ಹೋಗ್ಬಿಟ್ಟು ಎಸಿಯಪ್ಪ ನೀನು ಡಿಸಿ ರೆಗ್ಯುಲರ್ ಐಎಫ್ಎಸ್ ಆಫೀಸರ್. ಓಕೆ ಆಯ್ತು, ಈಗ ತಗೊಂಡೋಗ್ಬಿಟ್ಟು ಪೂಜೆಗಳು ಮಾಡ್ತಿತ್ತು. ಏನ್ ಕಳ್ಕೊಳ್ಳೋದೇನೈತೆ? ಏನ್ ಕಳ್ಕೊಳ್ಳೋದೇನೈತೆ? ಜನಗಳು ಕೇಳೋದು, ಪಬ್ಲಿಕ್ ಕೇಳೋದು ನಿಮ್ಮನ್ನಲ್ಲ, MLA-ಗಳನ್ನ MLC-ಗಳನ್ನ MP ಕೇಳೋದು. ಅವ್ರು ತಗೊಂಡೋಗಿ ಪೂಜೆ ಮಾಡ್ತಿದ್ವಿ. ಅಲ್ಲ ಕಳ್ಕೊಳ್ಳೋದೇನೈತಿ? ಡಿಪಾರ್ಟ್ಮೆಂಟ್ ಎಕ್ಸಿಸ್ಟೆನ್ಸ್ ಕಾಣಿಸ್ತಾ ಇಲ್ಲ. ಇಲ್ಲಿ ಮತ್ತೆ ನಮ್ಮ ಶ್ರೀನಿವಾಸಪುರ ತಾಲೂಕಲ್ಲಿ ಸರ್ ಒಬ್ಬರೇ ಆರಕ್ಕೆ ಹೋಗಿದ್ದಾರೆ ಸರ್. ಎಂಟೈರ್ ಮುಖ ನೋಡಿಲ್ಲ ಸರ್. ಕೋಲಾರ ಡಿಸ್ಟ್ರಿಕ್ಟ್ ಅಲ್ಲಿ ಒಬ್ಬರೇ ಅಡಿಷನಲ್ ಚಾರ್ಜ್ ಇದೆ ಸರ್. ಎಲ್ಲ ಚಾಟ್ಗಳು ಅವರೇ ಅಂದ್ರೆ 3 ಜನ ಚಾರ್ಜ್ ಎಲ್ಲ ಚಾರ್ಜ್ಗಳು ಹೇಳಿದ್ರಲ್ಲ ಗಿಡ ಹಾಕುವಾಗ ಲೋಕಲ್ MLA-ಗಳಿದ್ರೆ ಪ್ಲಸ್ ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತ್ ಏನ್ ಮಾಡ್ತಾರೆ, ಗಿಡ ಸ್ವಲ್ಪ ಜನರಲ್ ಬೆಳ್ಕೊಂಡಿದ್ರೆ ರೋಡ್ ಸೈಡ್ ಹಾಕ್ಬಿಡ್ತಾರೆ. ಯಾವಾಗ ಗಿಡ ಹಾಕ್ಬೇಕಂತ ಹೇಳಿದ್ರೆ ಲಾಸ್ಟ್ ಎಂಡಿಂಗ್ ಪಾಯಿಂಟ್ ಐತಿ. ಎಂಡಿಂಗ್ ಪಾಯಿಂಟ್ ಎಲ್ಲ ಹಾಕಿದ್ರೆ ಆ ಕಡೆ ಎಂಟ್ರೆನ್ಸ್ ಬರೋದಿಲ್ಲ. ನಾವು ಕೆಲಸ ಮಾಡಕ್ಕೆ ರೋಡ್ ಕೆಲಸ ಮಾಡಕ್ಕೆ ಚೆನ್ನಾಗಿರುತ್ತೆ. ಎರಡನೇದು ನಿಮ್ಗೆ ರೋಡ್ ಎಲ್ಲರಿಗೂ ಬರುತ್ತೆ ಅಂತ ಗೊತ್ತಿರೋದೇ ಇಲ್ಲ ನಿಮ್ಗೆ. ಹಂಗಿದ್ದಾಗ ಏನ್ ಮಾಡ್ಬೇಕು ಅಂತಂದ್ರೆ, ನೀವು ಜಿಲ್ಲಾ ಪಂಚಾಯತಿ AW ತಗೊಂಡ್ರೆ ಅವ್ರು ಜಿಲ್ಲಾ ಪಂಚಾಯತಿ ರೋಡ್ಗಳು ಮೆಜರ್ಮೆಂಟ್ ಎಲ್ಲಿಂದ ಎಲ್ಲಿ ಬರುತ್ತೆ ಅಂತ ಅವ್ರು ಹೇಳ್ತಾರೆ. ನೀವು ಆ ಮೆಜರ್ಮೆಂಟ್ ಅಲ್ಲಿ ಮಾಡ್ಕೋಬಹುದು. PWD ರೋಡ್ ಇದ್ರೆ PWD ಅವ್ರು ಕೇಳಿದ್ರೆ ಅವ್ರು ಹೇಳ್ಬಿಡ್ತಾರೆ ಎಲ್ಲಿ ಬರುತ್ತೆ ಅಂದ್ಬಿಟ್ಟು. ಅದನ್ನ ನೀವು ಅವರು ಕೋಆರ್ಡಿನೇಷನ್ ತಗೊಳ್ಳೋದಿಲ್ಲ. ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಸೋಷಿಯಲ್ ಫಾರೆಸ್ಟ್ ಅವರು ಮತ್ತೆ ರೆಗ್ಯುಲರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆಯಲ್ಲ ಈಗ ನಾಟ್ ಅಬೌವ್ ದಿ ಲಾ. ನಿಮ್ದೇ ರೂಲ್ಸ್, ನಿಮ್ದೇ ರೆಗ್ಯುಲೇಷನ್ಸ್, ನಿಮ್ದೇ ಕಾನೂನು, ಯಾರು ಇದು ನಡೆಯಲ್ಲ. ಇದೆಲ್ಲ ನೀವು ಈ ದೇಶದಲ್ಲಿ ರಾಜ್ಯದಲ್ಲಿ ಇರೋದು ಯಾರು ಜನಪ್ರತಿನಿಧಿ ಇರ್ತಾರೆ, ಯಾರು ಮಿನಿಸ್ಟರ್ ಇರ್ತಾರೆ, ಅವ್ರನ್ನು ಅವ್ರ ಮಾತು ನೀವು ಕೇಳ್ಬೇಕು. ನಿಮ್ದೇ ರೂಲ್ಸ್. ಒಂದು ಪೈಪ್ ಹಾಕ್ಬೇಕು ಅಂದ್ರೆ ನಿಮ್ದು ಯಾವ್ದೋ ಇದರಲ್ಲಿ 5 ವರ್ಷ ಅದಕ್ಕೆ ಮಾಡೋ ಕುಡಿಯೋ ನೀರಿಗೆ, ಇನ್ನೊಂದು ಯಾವ್ದೋ ಒಂದು ಕೆರೆಗೆ ನೀರ್ ಕನೆಕ್ಷನ್ ಕೊಡ್ಬೇಕು ಅಂದ್ರೆ ಎಲ್ಲಾ ಲ್ಯಾಂಡು ನಿಮ್ದೆ. ತಗೊಂಡಿದ್ದೆಲ್ಲ ಲ್ಯಾಂಡ್ ನಿಮ್ದೆ. ರೈತರಿಗೆ ತೊಂದರೆ ಕೊಡೋದು ಇನ್ನೊಂದು ಇದೆಲ್ಲ ಬಿಟ್ಬಿಡಿ. ಗಿವ್ ಅಪ್ ಆಲ್ ದಿಸ್ ಆಟಿಟ್ಯೂಡ್ಸ್. ಇದನ್ನ ನೀವು ಕೇಳ್ಕೊಳಪ್ಪ. ಸಬ್ಮಿಷನ್ ನಾನೇ ಸಬ್ಮಿಟ್ ಮಾಡ್ತಾ ಇದ್ದೀನಿ. ಇದನ್ನ ಬಿಟ್ಬಿಡಿ ಆಟಿಟ್ಯೂಡ್. ಯಾರೇ ನಿಮ್ಮ ಇವರು ನೋಡ್ರಿ, ನೀವು ನಿಮ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಜನಗಳಿಗೆ ಅನುಕೂಲ ಮಾಡ್ಲಿಕ್ಕೆ ಹೊರತು ಜನಗಳಿಗೆ ತೊಂದರೆ ಕೊಡಕ್ಕಲ್ಲ ಇರೋದು. ಹಂಗಂತ ನೀವು ಫಾರೆಸ್ಟ್ ಲ್ಯಾಂಡ್ ಜನಗಳಿಗೆ ಬಿಟ್ಬಿಡಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಏನ್ ಮಾಡ್ಬೇಕು ಅಂದ್ರೂ ಕೋಆರ್ಡಿನೇಷನ್ ಇರ್ಬೇಕು. ನಿಮ್ ಇಲಾಖೆ, ರೆವಿನ್ಯೂ ಇಲಾಖೆ, RDPR, PWD ಇವೆಲ್ಲಾನು ತಗೊಂಡು ನೀವು ಕೋಆರ್ಡಿನೇಷನ್ ಇಟ್ಕೊಂಡು, ಈಗ ಮರ ನೆಡೋದಾಗ್ಲಿ, ಮರ ಕಡಿಯೋದಾಗ್ಲಿ, ಇನ್ನೊಂದು ಸರ್ಕಾರಿ ಜಾಗ ಒತ್ತುವರಿ ಮಾಡಿರೋದು ನೀವು ನಿಮ್ ಇಲಾಖೆ ತಗೊಳೋದಾಗ್ಲಿ, ಅಥವಾ ನಿಮ್ ಇಲಾಖೆ ರೈತರ ಜಮೀನು ತಗೊಳೋದಾಗ್ಲಿ, ಒಂದು ಕೋಆರ್ಡಿನೇಷನ್ ಬೇಕು. ಜಾಯಿಂಟ್ ಸರ್ವಿಸ್ ಮಾಡ್ಬೇಕು. ಜನಪ್ರತಿನಿಧಿಗಳು ಗೊತ್ತಿರ್ಬೇಕು ನೀವೇನ್ ಮಾಡ್ತಾ ಇದ್ದೀರಿ ಅಂತ. ನೀವು ದೊಡ್ಡದಾಗಿ ಹೋಗ್ಬಿಡೋದು, ಗಲಾಟೆ ಮಾಡ್ಬಿಡೋದು, JCB ಟರ್ನ್ ಹೋಗ್ಬಿಡೋದು, ಪೂಜೆ ಮಾಡ್ಬಿಡೋದು, ಗಿಡಗಳು ಹಾಕ್ಬಿಡೋದು, ಗಿಡಗಳು ತೆಗೆದ್ಬಿಡೋದು, ಫೋಟೋ ಹಾಕೊಂಡ್ಬಿಡೋದು. ಏನಂತ ಅರ್ಥ? ಏನಂತ? Then what is the duty of the public servants? Democratical country ಇದು. ನಿಮ್ದೇ ನೀವು ನಾಟ್ ಅಬೌವ್ ದಿ ಲಾ. ಏನು ಲಾ ಏನಿದೆ ನೀವು ಅದ್ರಲ್ಲಿ ಬೌಂಡ್ ಆಗಬೇಕು. ಇದನ್ನ ಟೇಕ್ ಇಟ್ ಆಸ್ ಅ ವಾರ್ನಿಂಗ್. ನೀವು ಅಷ್ಟೇ ನೆಕ್ಸ್ಟ್ ಇದ್ರಲ್ಲಿ ಕಂಪ್ಲೇಂಟ್ ಬರಬಾರ್ದು. ಕೇಳಿ ನೆಕ್ಸ್ಟ್ ಯಾರು? ಏನ್ ಗೊತ್ತಾ, ಈಗ ಹೇಳಿದಾಗ ನಾವೀಗ ಕೇಳ್ತಿದ್ರೆ ಎಲ್ಲ ನಮ್ಗೇನೋ ಹೊಸದಾಗಿ ಕಾಣ್ತಾ ಇದೆ. ನೀವು ಪ್ರಾರಂಭದಲ್ಲಿ ಪ್ರೋಗ್ರಾಮ್ಸ್ ಏನಿದೆ, ನೀವೇನು ಆಕ್ಷನ್ ಪ್ಲಾನ್ ಮಾಡ್ಕೊಂಡಿದ್ದೀವಿ ಆ ವರ್ಷಕ್ಕೆ
ಇದೆಲ್ಲ ಜನಪ್ರತಿನಿಧಿ ಗಮನಕ್ಕೆ ತರಬೇಕಲ್ವಾ? ಸರ್, ಈ ಸಲ ರಿಲೀಸ್ ಮಾಡಿ. ಅದು ತಂದಿದ್ದೀವಿ. ಮಂಜು ಯಾವ ಇಲಾಖೆಯವರು ತಂದಿಲ್ಲ. ಅನಿಲ್ ಹಾ. ಈಗ ಈ ಸರಿ ಹೇಳಿದ್ದೀವಿ ನೆಕ್ಸ್ಟ್ ಏನ್ ಪ್ರೋಗ್ರಾಮ್ ಎಲ್ಲರೂ ಅನ್ವಯಿಸುತ್ತೆ. ನೆಕ್ಸ್ಟ್ ಎಲ್ಲ ಎಲ್ಲ ಅಧಿಕಾರಿಗಳು ಅಷ್ಟೇ ಜಿಲ್ಲಾಧಿಕಾರಿಗಳು ನಾಟ್ ಓನ್ಲಿ ಫಾರೆಸ್ಟ್ ಎಲ್ಲಾ ಜಿಲ್ಲೆಯಲ್ಲಿರುವಂತ ಎಲ್ಲಾ ಅಧಿಕಾರಿಗಳು ಜನಪ್ರತಿನಿಧಿಗಳನ್ನ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಕರೆದು ಸಾಧಕ ಬಾಧಕಗಳು ನೋಡಿ ಅವ್ರ ಹತ್ರ ಸಜೆಷನ್ಸ್ ತಗೊಂಡು ಮುಂದುವರಿಬೇಕು. ನೀವೇ ನಿಮ್ದೇ ಅಲ್ಲ ರಾಜ್ಯ. ನೆಕ್ಸ್ಟ್ ಇಲಾಖೆ ಹೋಗಿ ಕೈಮಗ್ಗ ಮತ್ತು ಚವಳಿ